ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿರಾಗ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಭರತ್ ಅವರ ನೇತೃತ್ವದಲ್ಲಿ ನಡೆದ ಈ ಯಶಸ್ವಿ ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು ಹೀಗಿವೆ. ಪ್ರಮುಖ ಗಣ್ಯರ ಭೇಟಿ: ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಂಸದ ಡಿಕೆ ಸುರೇಶ್, ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ, ಮುಖಂಡರಾದ ಆರ್.ಕೆ. ರಮೇಶ್ ಹಾಗೂ ಹಾಪ್ಕಾಮ್ಸ್ ಬಾಬುರೆಡ್ಡಿ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗವಹಿಸಿದ್ದರು. ಯುವಕರಿಗೆ ಹಿರಿಯ ನಾಯಕರ ಕಿವಿಮಾತು: ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡುವುದರ ಜೊತೆಗೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಉತ್ತಮ ಸಾಮಾಜಿಕ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಿ ಎಂದು ಹಿರಿಯ ನಾಯಕರು ಯುವಕರಿಗೆ ಕರೆ ನೀಡಿದರು. ಸನ್ಮಾನ ಹಾಗೂ ಗೌರವ: ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವಿವಿಧ ನಾಯಕರು ಮತ್ತು ಮುಖಂಡರುಗಳಿಗೆ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಸಾರ್ವಜನಿಕರ ಮೆಚ್ಚುಗೆ: ಯುವ ಕಾಂಗ್ರೆಸ್ ಆಯೋಜಿಸಿದ್ದ ಈ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವು ಸ್ಥಳೀಯ ಜನಸಾಮಾನ್ಯರಿಗೆ ಅತ್ಯಂತ ಅನುಕೂಲಕರವಾಗಿತ್ತು. ಈ ಸೇವೆಯನ್ನು ಮೆಚ್ಚಿದ ಸಾರ್ವಜನಿಕರು ಯುವಕರಿಗೆ ಮುಂದೆಯೂ ಜನಸೇವೆ ಮಾಡುವ ಇನ್ನಷ್ಟು ಉತ್ತಮ ಅವಕಾಶಗಳು ಸಿಗಲಿ ಎಂದು ಹಾರೈಸಿದರು. ನಮ್ಮ ತಂದೆಯವರು ಯಾವುದೇ ಒಂದು ಖಾತೆ ತಗೊಂಡ್ರು ಸಹ ಬಹಳ ವಿಭಿನ್ನವಾಗಿ ಮತ್ತೆ ಬಹಳ ಒಳ್ಳೆ ಕೆಲಸ ಮಾಡಿ ಅವರು ತೋರಿಸಿದ್ದಾರೆ. ಅವರು ಫಸ್ಟ್ ಟೈಮ್ ಶಾಸಕರಾಗಿದ್ದಾಗಲೇ ಅವರು ಸಚಿವರಾಗಕ್ಕೆ ಒಂದು ಅವಕಾಶ ಸಿಕ್ತು. ಆವತ್ತಿಂದ ಇವತ್ವರೆಗೂ ಸಾರಿಗೆ, ನಿಮಗ್ ಗೊತ್ತಿದೆ, ಅವರು ಸಾರಿಗೆ ಮಂತ್ರಿ ಆಗಿದ್ದಾಗ ಫಸ್ಟ್ ನಮ್ಮ ಗ್ಯಾರಂಟಿ ಪ್ರಾರಂಭ ಆಗಿದ್ದೆ ಜಸ್ಟ್ ವಿದಿನ್ 1 ತಿಂಗಳ ಒಳಗಡೆ. ನಮ್ಮ ಶಕ್ತಿ ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು ಆಲ್ಮೋಸ್ಟ್ 700-800 ಕೋಟಿ ಉಚಿತವಾಗಿ ಟ್ರಿಪ್ಪು ಮಹಿಳೆಯರು, ಒಬ್ಬ ಪೌರ ಕಾರ್ಮಿಕರಾಗಿ ಒಬ್ಬ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋ ಮಹಿಳೆಯರು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ. ಈಗ ಬಿಜಾಪುರದಿಂದ ಒಬ್ಬ ಮಹಿಳೆಯರು ಉದ್ಯಮಿಗಳಾಗಿದ್ದಾರೆ. ಅದೇ ರೀತಿ ಈಗ ಅವರು ಗೃಹ ಇಲಾಖೆ ಆಗಿದ್ದಾಗ ಕರಾವಳಿ ಭಾಗಕ್ಕೆ ನಾನು ಹೋಗಿದ್ದೆ. ಆಗ ಅವರು ಹೇಳ್ತಾ ಇದ್ರು, ನಿಮ್ ತಂದೆಯವರು ಗೃಹ ಸಚಿವರಾಗಿದ್ದಾಗ ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಾಗಿರ್ಲಿ, ವಿಶೇಷವಾಗಿ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಅವ್ರು ಕೆಲಸ ಮಾಡಿ ತೋರ್ಸಿದ್ರು ಅಂತ. ಅದೇ ರೀತಿ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಹೇಳ್ತೀನಿ ಮುಜರಾಯಿ ಇಲಾಖೆ ಯಾರಿಗೂ ಸಹ ಏನ್ ಮಾಡ್ತಾರೆ ಅಂತ ಸಹ ಗೊತ್ತಿರ್ಲಿಲ್ಲ. ಅವರು ಮುಜರಾಯಿ ಇಲಾಖೆ ತಗೊಂಡಿದ್ದಾದ್ಮೇಲೆ ಪ್ರತಿಯೊಂದು ದೇವಸ್ಥಾನ ಆಗಿರ್ಲಿ, ಮತ್ತೆ ನಮ್ಮ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಆಗಿರ್ಲಿ, ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಲಿ, ಮತ್ತೆ ವಿಶೇಷವಾಗಿ ಅರ್ಚಕರು, ಮೊನ್ನೆ ಒಂದು ಸಮಾವೇಶ ಆಯ್ತು, 50,000 ಅರ್ಚಕರು. ಈ ತರ ಒಬ್ಬ ಮಂತ್ರಿ ನಿಜವಾಗ್ಲೂ ಯಾವತ್ತು ಇತಿಹಾಸದಲ್ಲಿ ಈ ಒಳ್ಳೆ ಕೆಲಸ ಮಾಡಿ ತೋರಿಸ್ಲಿಲ್ಲ ಅಂತ ಹೇಳಿದ್ರು. ಅರ್ಚಕರ ಮಕ್ಕಳಿಗಾಗಿರ್ಲಿ, ಮತ್ತೆ ಪಿಂಚಣಿ ಆಗಿರ್ಲಿ, ಅವರು ಸಂಬಳ ಹೆಚ್ಚು ಮಾಡೋದಾಗಿರ್ಲಿ, ಮತ್ತೆ ಪ್ರತಿಯೊಂದು ದೇವಸ್ಥಾನ ಸಹ ನೋಡಿ, ನಾವು ಇದಾಗಿರ್ಲಿ, ಕ್ಯಾಟಗರಿ ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ, ಪ್ರತಿಯೊಂದು ಅವರು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ. ಎಲ್ಲ ತಪಾಸಣೆಗಳನ್ನ, ಅದರಲ್ಲೂ ಕೂಡ ಹೆಲ್ತ್ಗೆ ಸಂಬಂಧಪಟ್ಟಂತ ಹಲವಾರು ತಪಾಸಣೆಗಳನ್ನ ಮಾಡಿಸಿರುವಂತ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆ ಇಲ್ಲಿರುವಂತ ಚಿರಾಗ್ ಮತ್ತು ಭರತ್ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ನಮ್ಮೊಂದು ಮೌನೀಶರು ಕೂಡ ಈ ನೇತೃತ್ವವನ್ನು ವಹಿಸಿ ಈ ಒಳ್ಳೆ ಕಾರ್ಯಕ್ರಮ, ಯಾಕಂದ್ರೆ ಇಲ್ಲಿರುವ ಜನರಿಗೆ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ ಅವರಿಗೆ ಬೇಕಾದಂತ ಸವಲತ್ತುಗಳನ್ನ ಅವರ ಮನೆ ಬಾಗಿಲು ತರುವ ರೀತಿಯಲ್ಲಿ ಈ ಊರಿನ ಜನತೆಗೆ ಮತ್ತೆ ಈ ಸರೌಂಡಿಂಗ್ ಇರುವಂತ ಜನತೆಗೆ ಒಳ್ಳೇದಾಗುವ ರೀತಿಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿದವರಿಗೆ ಶುಭಾಶಯವನ್ನ ಕೊಡ್ತೀನಿ. ಜೊತೆಗೆ
ದೇಶಕ್ಕೆ ಏನಾದ್ರೂ ಕೂಡ ನಾವು ಒಳಿತು ಮಾಡ್ಬೇಕು ಅಂತಂದ್ರೆ ಕಾಯ್ಬೇಡ, ಕಾಯೋ ಅವಶ್ಯಕತೆ ಇಲ್ಲ. ಯಾವಾಗ ಮನ್ಸು ಬರುತ್ತೆ ಸರ್ವಿಸ್ ಮಾಡೋದಕ್ಕೆ ಮಾಡ್ತಾ ಹೋಗ್ತಾ ಇರ್ಬೇಕು. ಒಬ್ರು ಯುವಕರಾಗಿ ಕೆಲಸವನ್ನ ಮಾಡ್ತಾರಂತ ಒಳ್ಳೆ ವಿಚಾರ. ಇನ್ನಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಲಿ. ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಹೆಲ್ತ್ ಇರ್ಬೋದು, ಎಲ್ಲರೂ ಕೂಡ ಯುವಕರು ಒಟ್ಟಾಗಿ ಮಾಡಿದ್ರೆ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಒಳ್ಳೇದಾಗುತ್ತೆ. ಭಾರತ್ ಜೋಡೋ ಯುವ ಶಕ್ತಿಗೆ ಒಂದು ಚಾಲನೆ ಕೊಡ್ತಾ ಇದ್ದಾರೆ. ಭಾರತ ಜೋಡೋ ಯುವಕರ ಸಂಘವನ್ನ ಮಾಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಕೂಸು, ಅದು ಅವ್ರ ಕನಸು, ಅದನ್ನ ಮಾಡಕ್ ಕೊಟ್ಟಿದ್ದಾರೆ. ಪ್ರತಿ ವಾರ್ಡ್ಗೆ, ಪ್ರತಿ ಗ್ರಾಮ ಪಂಚಾಯತಿ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಜೊತೆಗೆ ಯುವ ಕಾಂಗ್ರೆಸ್ಗೂ ಕೂಡ ಅದು ದೊಡ್ಡ ಶಕ್ತಿ. ಅದರ ನೇತೃತ್ವವನ್ನು ಕೂಡ ನಾವು ವಹಿಸಿ ಎಲ್ಲಾ ಕಡೆ ಒಂದು ರಿಜಿಸ್ಟ್ರೇಷನ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನಾನು ಈ ಊರಿನ ಯುವಕ. ಸೊ ಇದೇ ಸ್ಕೂಲಲ್ಲಿ ನಾನು ಮುಂದೆ ಓದಿದ್ದು. ಸೊ ನಾವು ಒಂದು ಹೆಲ್ತ್ ಕ್ಲಬ್ ಇಲ್ಲಿ ಇಕ್ಕಿದ್ದಾರೆ. ಸೊ ಉದಾಹರಣೆ ಕೊಡ್ತೀವಾಗ, ಸೊ ಇಡೀ ಆನೇಕಲ್ ತಾಲೂಕು ಕಬಡ್ಡಿ ಪ್ಲೇಯರ್ಸ್ ನಮ್ಮ ಹೆನ್ನಾಗರ, ಹೊಸಳ್ಳಿ ಈ ಭಾಗದಿಂದ ಹುಟ್ಟು ಬರ್ತಿದ್ವಿ. ಸೊ ನಾವು ಸ್ಟೇಟ್ ಲೆವೆಲ್ ಅಲ್ಲೂ ಆಡಿದ್ದೇವೆ. ಸೊ ಟೇಕಿಂಗ್ ಟು ಅವರ್ ಯೂತ್ ಕಾಂಗ್ರೆಸ್, ಏನು ನಾವು ಹೆಲ್ತ್ ಕ್ಲಬ್ ಈಗ ಬ್ಲಡ್ ಡೊನೇಷನ್ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಜೊತೆ ನಮ್ಮ ಆರ್.ಕೆ. ರಮೇಶ್ ಸರ್ ಇದ್ದಾರೆ, ಬಾಬು ರೆಡ್ಡಿ ಸರ್ ಇದ್ದಾರೆ, ಹಾಗೆ ಚಿರಾಗ್ ಮತ್ತೆ ಭರತ್ ಒಂದು ಯೂತ್ ಕಾಂಗ್ರೆಸ್ ಹೊಸ ಪ್ರಧಾನ ಕಾರ್ಯದರ್ಶಿ ಮತ್ತೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಏನು ಮಾಡ್ತಿದ್ದಾರೆ. ರಿಯಲಿ ಅಪ್ರಿಶಿಯೇಟ್ ದೆಮ್. ಸೊ ಏನು ನಮ್ಮ ರಾಹುಲ್ ಗಾಂಧಿ ಅವರ ಒಂದು ಫಿಟ್ನೆಸ್, ಈಗಾಗಲೇ ಒಂದು 10 ದಿವಸದಿಂದ ನೋಡಿದ್ದೀರಾ, ನಮ್ಮ ರಾಹುಲ್ ಗಾಂಧಿ ಅವರ ವಯಸ್ಸು 56. ಸೊ ದ ಬೆಸ್ಟ್ ಫಿಟ್ನೆಸ್ ಪೊಲಿಟಿಷಿಯನ್ ಇನ್ ದ ವರ್ಲ್ಡ್ ಆಗಿದ್ದಾರೆ. ಸೊ ಹಾಗೆ ನಮ್ಮ ಈ ಭಾಗದಲ್ಲಿ ಏನೊಂದು ಹೆಲ್ತ್ ಕ್ಲಬ್ ಮಾಡ್ತಿದ್ದಾರೆ. ಸೊ ಹೈ ಚೆಕಪ್ ಆಗಿರ್ಬೋದು, ಫ್ರೀ ಹೈ ಆಪರೇಷನ್ ಆಗಿರ್ಬೋದು, BPL ಕಾರ್ಡ್ ಹೋಲ್ಡರ್ಸ್ಗೆ. ಸೊ ರಿಯಲಿ ಅಪ್ರಿಶಿಯೇಟ್. ಸೊ ನಮ್ಮ ಯೂತ್ ಕಾಂಗ್ರೆಸ್ಗೆ, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ಗೂ ನಾವು ಮುಂದೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಅಸೆಂಬ್ಲಿಗಳಲ್ಲೂ ಮುಂದೆ ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೇವೆ. ನಮಸ್ಕಾರ. ಇವತ್ತೇನು 88ನೇ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನಮ್ಮ ಹೆನ್ನಗರ ಗ್ರಾಮದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರು, ಅದರಲ್ಲೂ ವಿಶೇಷವಾಗಿ ನಮ್ಮ ಚಿರಾಗ್ ಅವರು ಮತ್ತೆ ಭರತ್ ಅವರು ಮತ್ತೆ ಅವರ ಇಡೀ ತಂಡ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ನ ಬೃಹತ್ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಇವತ್ತು ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, ಮತ್ತೆ ನಮ್ಮ ನಾಯಕರು ಸುರೇಶ್ನವರು, ಸೌಮ್ಯಕವರು, ಆರ್.ಕೆ. ರಮೇಶ್ ಅವರು, ಬಾಬುಣ್ಣ ಅವರು, ಮತ್ತೆ ಹಲವಾರು ಹಿರಿಯ ನಾಯಕರುಗಳು ಬಂದು ಈ ಯುವಕರುಗಳನ್ನು ಇವತ್ತು ಬಂದು ಬೆಂಬಲ ಕೊಟ್ಟು ಉದ್ಘಾಟನೆ ಮಾಡಿ ಇವತ್ತು ಒಂದು ವಿಶೇಷವಾಗಿ ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಳ್ಬೇಕಂದ್ರೆ, ನೋಡಿ ಎಲ್ಲಾ ಕಡೆ ಏನೋ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾರೆ. ಬ್ಲಡ್ ಟೆಸ್ಟ್, ಬ್ಲಡ್ ಕ್ಯಾಂಪು, ಮತ್ತೆ ಇದು BP, ಶುಗರ್ ಆ ತರದಿರುತ್ತೆ. ಬಟ್ ಇಲ್ಲಿ ಅದ್ರ ಜೊತೆಗೆ ವಿಶೇಷವಾಗಿ ಚರ್ಮ ಚಿಕಿತ್ಸೆ, ಡರ್ಮಟಾಲಜಿಸ್ಟ್ ಮತ್ತೆ ಕಾರ್ಡಿಯಾಲಜಿಸ್ಟ್, ಮತ್ತೆ ಮಹಿಳೆಯರಿಗೆ ವಿಶೇಷವಾಗಿ ಬ್ರೆಸ್ಟ್ ಮತ್ತೆ ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗು, ಮತ್ತೆ ಅದಕ್ಕೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೂಡ, ಈ ರೀತಿ ವಿಭಿನ್ನವಾಗಿ ಒಂದು ಹೆಲ್ತ್ ಕ್ಯಾಂಪ್ ನ ಹಮ್ಮಿಕೊಂಡು ಸುಮಾರು ಒಂದು 250-300ಕ್ಕಿಂತ ಹೆಚ್ಚು ಜನರು ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಇವರು ಅನೌನ್ಸ್ ಮಾಡಿದ್ರು ಒಂದು 250-300 ಜನ ಜನರು ಇಲ್ಲೆಲ್ಲ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಎಲ್ಲ ಹೊರಟಿದ್ದಾರೆ. ನಾವು ಇವತ್ತು ಏನ್ ಹೇಳ್ಬೇಕಂದ್ರೆ, ನೋಡಿ ಯುವಕರು, ನಾವು ಯೂತ್ ಕಾಂಗ್ರೆಸ್ ಇಂದ ಬರೀ ಪ್ರೊಟೆಸ್ಟ್ ಮಾಡೋದು, ಮೀಟಿಂಗ್ ಮಾಡೋದು ಅದಲ್ದರೆ ಈ ತರನು ಒಂದು ಮಾಡೋದ್ರಲ್ಲಿ ಒಂದು ಸ್ಥಳೀಯವಾಗಿ ಒಂದು ಸಂಘಟನೆ ಆಗುತ್ತೆ, ಮತ್ತೆ ಜನರಿಗೂ ಒಳ್ಳೇದಾಗುತ್ತೆ. ಇದೇ ರೀತಿ ಇವರೆಲ್ಲನೂ ತಂಡ ಇನ್ನ ಹೆಚ್ಚಿನ ರೀತಿನಲ್ಲಿ ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಲಿ. ನಾನಾಗಿರ್ಬೋದು, ಮತ್ತೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಏನ್ ಮಂಜುನಾಥ್ ಗೌಡ ಅವರಾಗಿರ್ಬೋದು, ಈಗ ತಾನೇ ಅವ್ರು ಕೂಡ ಬಂದೋದ್ರು, ಅವರು ಬೆಂಬಲ ಸೂಚಿಸಿದ್ರು. ಇದೇ ರೀತಿ ನಾವೆಲ್ಲಾನು ಇವ್ರ ಬೆನ್ನೆಲುಬಿಗೆ ನಿಂತ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡಕ್ ನಾವೆಲ್ಲ ಇರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ವತಿಗೋಸ್ಕರ ನಮ್ಮ ಹೆನ್ನಾಗರ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ತಂಡದಿಂದ ನಾವು ಒಂದು ಬೃಹತ್ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರು, ಅರಣ್ಯ ಸಚಿವರು, ಅವರು ಬಂದು ಉದ್ಘಾಟಿಸಿದ್ರು. ಆಮೇಲೆ DK ಸುರೇಶ್ ಸಾಹೇಬ್ರಾಗ್ಲಿ, ಆಮೇಲೆ ಸೌಮ್ಯ ರೆಡ್ಡಿ ಅವರಾಗಿರ್ಲಿ, ಆಮೇಲೆ ನಮ್ಮ ಮೋನಿಶ್ ಅನ್ನೋರಾಗಿರ್ಲಿ, ಆಮೇಲೆ ನಮ್ಮ ಕರ್ನಾಟಕ ಯೂತ್ ಅಧ್ಯಕ್ಷ ಮಂಜುನಾಥ್ ಗೌಡ ಅನ್ನೋರಾಗಿರ್ಲಿ, ಎಲ್ಲಾರನು ಇವತ್ತು ಬಂದು ನಮ್ಗೊಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮ್ಗೆ ಸಂತೋಷ ಆಗಿದೆ. ಎಲ್ಲಾ ಗ್ರಾಮಸ್ಥರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದು 6 ಆಸ್ಪತ್ರೆಗಳು ಇವತ್ತು ಭಾಗವಹಿಸ್ತು. ಏನ್ ಆಕ್ಸ್ಫರ್ಡ್ ಆಸ್ಪತ್ರೆ ಆಗಿರ್ಲಿ, ಆಮೇಲೆ ನಿಸರ್ಗ ಧಾಮ ಆಗಿರ್ಲಿ, ಆಮೇಲೆ ರೆಡ್ ಲೈಫ್, ಫೀನಿಕ್ಸ್ ಅವರು ECG ಸಮೇತ ಉಚಿತವಾಗಿ ಮಾಡಿದ್ದಾರೆ. ಗ್ರೀನ್ ಸಿಟಿ ಹಾಸ್ಪಿಟಲ್ ಅವರು ಸರ್ವಿಕಲ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಏನೋ ಒಂದು ಟೆಸ್ಟ್ ಇವತ್ತು 3,000 ರೂಪಾಯಿ ಆಗತ್ತೆ ಒಬ್ಬ ಮಹಿಳೆಗೆ, ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ECG ಎಲ್ಲ ಎಷ್ಟು ಜನ ಗ್ರಾಮಸ್ಥರು ಬರ್ತಾರೆ ಎಲ್ಲರಿಗೂ ECG ಅನ್ನು ಮಾಡಿದೀವಿ. ಅವ್ರಿಗೆ ಏನಾನ ಈ ಕೆಳಮಟ್ಟದಲ್ಲಿ ಏನಾನ ಇದೆ ಅಂತ ಗೊತ್ತಾದ್ರೆ ಸಮಸ್ಯೆ, ಇನ್ನು ಮುಂದಿನ ಚಿಕಿತ್ಸೆ ಕೂಡ ಅವ್ರಿಗೆ ಉಚಿತವಾಗಿ ನಾವು ನೋಡ್ಕೊಳೋ ಅವಕಾಶ ಕೂಡ ಮಾಡ್ಕೊಟ್ಟಿದೀವಿ. ಆಮೇಲೆ ಕಣ್ಣಿನ ಆಸ್ಪತ್ರೆಯವರು ಏನನ್ನ ಸ್ಪೆಕ್ಸ್ ಅದನ್ನು ನೆಕ್ಸ್ಟ್ ಭಾನುವಾರ ನಾವು
24ನೇ ತಾರೀಕು ಹೆನ್ನಾಗರದಲ್ಲೇ ಫ್ರೀ ಆಗಿ ಸ್ಪೀಕ್ಸ್ ಅನ್ನು ಹಂಚ್ತಾ ಇದ್ವಿ. ಎಲ್ಲರೂ ಬಂದು ಇವತ್ತು ಗ್ರಾಮಸ್ಥರು ಇಲ್ಲಿ ಭಾಗವಹಿಸಿರೋದೇ ನಮ್ಗೆ ತುಂಬಾ ಖುಷಿ ಆಗಿದೆ. ಎಲ್ಲರಿಗೂ ಧನ್ಯವಾದ. ಬಾಬು ರೆಡ್ಡಿ ಅವರು ತಮ್ಮದೇ ಆದಂತ ವರ್ಚಸ್ಸು ಹಿರಿತನದಿಂದ ಹಲವಾರು ಕ್ಷೇತ್ರ ಗುರುತಿಸಿಕೊಂಡಿದ್ದಾರೆ. ಆ ಒಂದು ಸ್ಥಾನವನ್ನ ಮಗನಾದಂತ ಯುವ ಘಟಕದ ಅಧ್ಯಕ್ಷ ಆಗಿದ್ದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಿರಾಗ್ ಅವರು ತುಂಬ್ತಾರ. ಆಫ್ಕಾನ್ಸ್ ಬಾಬು ರೆಡ್ಡಿ ಅವರು ಏನು 22 ವರ್ಷಕ್ಕೆ ಈ ಪಂಚಾಯತಿನ ಚೇರ್ಮನ್ ಆಗಿದ್ರು. ಈ ಊರಿನಲ್ಲಿ ಇವತ್ತು ಏನು ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಾ, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪಂಚಾಯತಿ ಆಫೀಸ್ ಆಗಿರ್ಬೋದು, ಹಿರಿಯಪುರ ಶಾಲೆ ಆಗಿರ್ಬೋದು, ಇಲ್ಲ 52 ಎಕರೆ ಜಮೀನ್ ಆಗಿರ್ಬೋದು, ಎಲ್ಲವನ್ನು ಸಮೇತ 22ನೇ ವರ್ಷಕ್ಕೆ ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. 30 ವರ್ಷ ಮೊನ್ನೆ ದಿನಕ್ಕೆ 30 ವರ್ಷ ಆಗಿದೆ ಅವರು ರಾಜಕೀಯ ಜೀವನಕ್ಕೆ ಬಂದು. ಇವತ್ತು KPCC ನಲ್ಲಿ ಅವರು ಕಾರ್ಯದರ್ಶಿ ಆಗಿದ್ದಾರೆ. ಈ ಊರಿಗೆ ಹೆಚ್ಚಿನ ಕೆಲಸ 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದನ್ನ ಮುಂದೆ ತಗೊಂಡು ಹೋಗುವಂತ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಭರತ್ ಅಂತ ಜಿಲ್ಲಾ ಕಾರ್ಯದರ್ಶಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ. ಸೊ ನಾವೇನು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಒಂದು ಉಚಿತ ನೇತ್ರ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ. ಇದಕ್ಕೆ ಪೂರಕವಾಗಿ ನಮ್ಮ ಹಿರಿಯ ನಾಯಕರಾದಂತ ರಾಮಲಿಂಗಾರೆಡ್ಡಿ ಸಾಹೇಬ್ರು, ಮಾಜಿ ಸಂಸದರಾದಂತ ನಮ್ಮ DK ಸುರೇಶ್ ಸಾಹೇಬ್ರು, ಸೋಮರೆಡ್ಡಿ ಅಕ್ಕವರು, ಅದೇ ರೀತಿ ಇನ್ನೂ ನಮ್ಮ ಭಾಗದ ಪ್ರಮುಖ ಮುಖಂಡರಾದಂತ RK ರಮೇಶ್ ಅಣ್ಣವರು, ಇನ್ನೂ ಹಲವಾರು ಮುಖಂಡರು ಎಲ್ಲರೂ, ಆಫ್ಕಾಮ್ಸ್ ಬಾಬು ಅಣ್ಣವರು, ಇನ್ನು ಹಲವಾರು ಮುಖಂಡರು ಎಲ್ಲ ನಮ್ಮ ಜೊತೆಯಲ್ಲಿ ಒಗ್ಗೂಡಿಸಿ ಎಲ್ಲ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳೋದು ಬಯಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಮುಖ್ಯ ರೂವಾರಿಗಳಾದಂತ ನಮ್ಮ ಮುನೀಶನವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಗೈಡೆನ್ಸ್ ನೀಡ್ತಾ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಮುಖ್ಯ ಕಾರಣ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಿದಂತ SP ಚಿರಾಗ್ ಅವರು. ಸೊ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಕ್ ಪಡ್ತೀನಿ. ಅದೇ ರೀತಿ ನನ್ನ ಗ್ರಾಮದ ಎಲ್ಲ ಸ್ನೇಹಿತರು, ಆಪ್ತರು ಎಲ್ಲರೂ ಬಂದು ನಮ್ಗೆ ಈ ಪ್ರೋಗ್ರಾಮ್ ಯಶಸ್ವಿ ಮಾಡ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ಸೊ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ಯಾರೆಲ್ಲ ಜನಪ್ರತಿನಿಧಿಗಳು ಅಥವಾ ಪಬ್ಲಿಕ್ ಬಂದು ಉಚಿತ ತಪಾಸಣೆಯನ್ನ ಯೂಸ್ ಅನ್ನ ಪಡ್ಕೊಂಡಿದ್ದಾರೆ, ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಅವರು ಯಾರಿಗ ಬೇರೆ ಹಾಸ್ಪಿಟ್ಲಿಗೆ ಹೋದ್ರೆ ದುಡ್ಡೆಲ್ಲ ಖರ್ಚಾಗತ್ತೆ. ಇವಾಗ ಇಲ್ಲಾದ್ರೆ ಫ್ರೀ ಆಗಿ ಮಾಡ್ತಾ ಇದಾರೆ. ನಮಗೂ ಎಲ್ರಿಗೂ ಒಳ್ಳೇದಾಗ್ತದೆ. ಇವಾಗ ಕಣ್ ಚೆಕಪ್ ಆಯ್ತು, ಇವಾಗ BP ಶುಗರ್ ಮಾಡ್ತಾ ಇದ್ದೀನಿ, ಗರ್ಭಕೋಶ ಚೆಕಪ್ ಆಯ್ತು. ಒಳ್ಳೇದಾಗಿದೆ. ಹಾ ಸರಿ, ನಾನು ಗರ್ಭಕೋಶ ಚೆಕಪ್ ಮತ್ತೆ ಬ್ರೆಸ್ಟ್ ಚೆಕಪ್ ಮತ್ತೆ ಇಲ್ಲಿ BP ಶುಗರ್ ಚೆಕಪ್ ಮಾಡ್ಕೊಳಕ್ ಬಂದಿದೀವಿ. ಈ ತರ ಒಂದು ಕ್ಯಾಂಪ್ ಹಾಕೋದ್ರಿಂದ ನಮ್ಮ ಹಳ್ಳಿ ಜನಗಳಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಅದು ಫ್ರೀ ಆಗಿ ಮಾಡ್ತಾ ಇದಾರೆ. ಎಲ್ರು ಬಂದು ಉಚಿತವಾಗಿ ಚೆಕಪ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಹುಡುಗರೆಲ್ಲ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ತುಂಬಾ ಟ್ಯಾಂಕ್ಸ್. ಎಲ್ಲಾರ್ಗು ಹೆಲ್ಪ್ ಆಗಿದೆ. ಬೇರೆ ಕಡೆ ಹೋದ್ರೆ ಅಮೌಂಟ್ ಎಲ್ಲ ಖರ್ಚಾಗುತ್ತಲ್ಲ ಸರ್. ಕೊಟ್ಟಿದ್ರೆ ಏನಿಲ್ಲ ಸರ್, ಎಲ್ಲ ಫ್ರೀಯಾಗೆ ಮಾಡ್ತಿದ್ದಾರೆ. ಟ್ಯಾಬ್ಲೆಟ್ಸ್ ಅದೆಲ್ಲ ಫ್ರೀನಾ? ಹಾ ಸರ್, ಫ್ರೀನೇ.